ಸರ್ ಇವತ್ತು ಮಂಗಳೂರಿನಲ್ಲೂ ಕೂಡ ಬಿಸಿ ರೋಡ್ ಚಲೋ BHU ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅಲ್ಲೂ ಕೂಡ ಸ್ವಲ್ಪ ಗಲಾಟೆ ಆಗಿದೆ, ಅಲ್ಲೂ ಕೂಡ ವಶಕ್ಕೆ ಪಡೆದಿದ್ದಾರೆ ಸರ್. ನನಗೆ ಅದರದ್ದು ಮಾಹಿತಿ ಇಲ್ಲ. ನಾಗಮಂಗಲದಲ್ಲಿ PFI ಸಂಬಂಧಿತ ಕೇರಳ ಮೂಲದವರು ಅಲ್ಲಿ ಬಂಧಿತರಾಗಿದ್ದಾರೆ ಅನ್ನೋದು ಸುದ್ದಿ ನನಗೆ ಮುಂಚೆನೇ ಅನಿಸಿತ್ತು. ಮಂಡ್ಯ ಜಿಲ್ಲೆ 90% ಹಿಂದೂಗಳಿರುವಂಥ ಒಂದು ಜಿಲ್ಲೆ, 90% ಹಿಂದೂಗಳಿರುವಂಥ ಜಿಲ್ಲೆ. ಸ್ವಭಾವದಲ್ಲೇ ನೀನು ಅಂದರೆ ನಿಮ್ಮಪ್ಪ ಅನ್ನುವಂಥ ಸ್ವಭಾವ ಇದೆ. ಅಂಥ ಸ್ವಭಾವ ಇರುವಂಥ ಒಂದು ಜಿಲ್ಲೆನಲ್ಲಿ ಏಕಾಏಕಿ ಹೇಗೆ ಗಲಭೆ ಆಗಕ್ಕೆ ಸಾಧ್ಯ ಅಂತ ನನಗೆ ಅನುಮಾನ ಕಾಡಕ್ಕೆ ಶುರುವಾಗಿತ್ತು. ನನ್ನ ಅನುಮಾನ ಸತ್ಯ ಆಗಿದೆ. ಅಲ್ಲಿ ಪೂರ್ವಯೋಜಿತ ಸಿದ್ಧತೆ ನಡೆಸಿಯೇ ನಷ್ಟ ಉಂಟು ಮಾಡಬೇಕು ಅನ್ನುವಂಥ ಜೊತೆಗೆ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬೇಕು, ಭಯ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣದಿಂದಲೂ ಕೂಡ ಗಲಭೆ ಎಬ್ಬಿಸಿದ್ದಾರೆ. ಇಲ್ಲಾಂದರೆ ಅದು ನಾಗಮಂಗಲ ಮೈಸೂರು ಮಂಡ್ಯಕ್ಕೆ ಬರುವಂಥ ಹೆದ್ದಾರಿ, ರಾಜ್ಯ ಹೆದ್ದಾರಿನಲ್ಲಿ ಏಕಾಏಕಿ ಪೆಟ್ರೋಲ್ ಬಾಂಬು, ಏಕಾಏಕಿ ಕಲ್ಲು ತೂರಾಟ ನಡೆಸಿ ಕೊನೆಗೆ ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇದ್ರ ಹಿಂದುಗಡೆ ಒಂದು ನಮಗೆ ಭಯ ಹುಟ್ಟಿಸೋದು ಹಿಂದೂಗಳಿಗೆ, ಇನ್ನೊಂದು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಸೋದು, ಮೂರನೇದು ವೈಯಕ್ತಿಕ ನಷ್ಟ ಉಂಟು ಮಾಡೋದು. ಈ ಮೂರನ್ನೂ ಇಟ್ಕೊಂಡು ಪ್ಲಾನ್ ಮಾಡಿದ್ದಾರೆ. ರಕ್ಷಣೆಗೆ ಬಂದಂಥ ಪೊಲೀಸರೇ ಅಸಹಾಯಕ ಸ್ಥಿತಿಲಿ ಇದ್ದಿದ್ದು, ಹಾಗೆ ಅವ್ರನ್ನ ಅಸಹಾಯಕರಾಗಿ ಮಾಡಿದ್ಯಾರು? ಈಗ ನನಗೊಂದು ವಿಡಿಯೋ ನಾನು ನೋಡಿದೆ, ಅಂಗಲಾಚಿ ಕೇಳ್ತಾ ಇದ್ದಾರೆ, ನೋಡ್ರಿ ಇತ್ತೀಚೆಗೆ ಅಷ್ಟೇ 30-40 ಲಕ್ಷ ಬಂಡವಾಳ ಹಾಕಿದ್ದಾನೆ, ಏನಾರು ಮಾಡಿರಿ ಅಂತ. ಅಲ್ಲೊಂದು 8-10 ಪೊಲೀಸರು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ, ಕೈನಲ್ಲಿ ಗಾರ್ಡ್ ಇಟ್ಕೊಂಡಿದ್ದಾರೆ, ಬಲವಾದ ಲಾಠಿ ಇಟ್ಕೊಂಡಿದ್ದಾರೆ. ಆದರೆ ಪ್ರತಿಕ್ರಿಯೆನೇ ಇಲ್ಲ ಅವ್ರದ್ದು. ಅಷ್ಟು ಹೇಳ್ತಾ ಇದ್ರು ಕೂಡ ಅವರು ಪ್ರತಿಕ್ರಿಯೆ ಇಲ್ದಂಗಿದ್ದಾರೆ ಅಂತ ಹೇಳಿದ್ರೆ ಯಾರೋ ಬಲವಾಗಿ ಅವ್ರ ಮೇಲೆ ಮುಸಲ್ಮಾನರ ಮೇಲೆ ಆಕ್ಷನ್ ತಗೋಬೇಡಿ ಅಂತ ಹೇಳಿರುವ ಸಾಧ್ಯತೆ ಇದೆ. ಆ ಹೇಳಿರುವ ಸಾಧ್ಯತೆ ಕಾರಣಕ್ಕೋಸ್ಕರನೇ ಅವರಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನನಗನ್ಸುತ್ತೆ. ಈ ಕಾರಣದಿಂದಲೇ ಇಷ್ಟೆಲ್ಲ 40ಕ್ಕೂ ಹೆಚ್ಚು ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿ ಧ್ವಂಸವಾಗಿದ್ದರೂ ಕೂಡ, ಗಣೇಶೋತ್ಸವದ ಮೆರವಣಿಗೆ ಮೇಲೆ ಚಪ್ಪಲಿ ತೂರಾಟ ನಡೆಸಿದ್ರೂ ಕೂಡ, ಕಲ್ಲು ತೂರಾಟ ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದ್ರೂ ಕೂಡ ನಮ್ಮ ಗೃಹ ಸಚಿವರಿಗೆ ಇದೊಂದು ಸಣ್ಣ ಘಟನೆ ಅಂತ ಅನಿಸಿರೋದು. ನನಗನ್ಸುತ್ತೆ ನಿಮ್ಮಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋವಂಥ ವಿಶ್ವಾಸ ನಮಗಿಲ್ಲ. ಈ PFI ವ್ಯಕ್ತಿಗಳು, ಅದಕ್ಕೆ ಕೇರಳ ಮೂಲದವರು ಅಲ್ಲಿ ಬಂಧಿತರಾಗಿರೋ ಹಿನ್ನೆಲೆಯಲ್ಲಿ ಇಡೀ ತನಿಖೆಯನ್ನು NIAಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಮ್ಮ ಮಂಡ್ಯದ ಮೂಲಕ ಅವರು ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ದೌರ್ಜನ್ಯ ಮಾಡೋದ್ರ ಮೂಲಕ ನಮ್ಮ ಎದೆಗೆ ಮೇಲೆ ಕಾಲಿಡುವಂಥ ಕೆಲಸ ಮಾಡಿದ್ದಾರೆ. ನಾವು ಇದನ್ನು ನಿರ್ಲಕ್ಷ್ಯ ವಹಿಸಿದರೆ ದೊಡ್ಡ ಅಪಾಯ ದೇಶಕ್ಕೆ, ದೇಶದ ಸಮಗ್ರತೆಗೆ ಬರುತ್ತೆ ಅಂಥೇಳಿ ನನಗನ್ಸುತ್ತೆ. ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. BC ರೋಡ್ ವಿಚಾರ ಘಟನೆ, ಈ ಮಂಡ್ಯ ಘಟನೆ ಆದ ನಂತರ ಅವರು ಓಪನ್ ಚಾಲೆಂಜ್ ಮಾಡಿದ್ದಾರೆ, ತಾಕತ್ತಿದ್ರೆ ಬನ್ನಿ ಕೊಟ್ಟಿದ್ದಾರೆ ಹಿಂದೂಗಳಿಗೆ, ಬನ್ನಿ ನೀವು ಅಂತೇಳಿ. ಅವರ ಹೇಳಿಕೆಯಿಂದ ಅಲ್ಲಿ ಚಲೋ ಮಾಡಲ್ಲ. ಈಗೇನಂದರೆ ಇದೆಲ್ಲ ಭಾರತದ ಸನಾತನ ಧರ್ಮೀಯರನ್ನು ಕೆಣಕುವ ಕೆಲಸ ಮಾಡ್ತಿದ್ದಾರೆ, ತಾಕತ್ತನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಮೈಮರೆತರೆ ನಮ್ಮ ಪರಿಸ್ಥಿತಿ ಗಾಂಧಾರದಲ್ಲಿ ಏನಾಯಿತು, ಗಾಂಧಾರ ಆಫ್ಘಾನಿಸ್ತಾನ ಆಗಿದೆ, ಎಲ್ಲಿದೆ ಇವತ್ತಲ್ಲಿ? ಸಿಂಧು ಪಾಕಿಸ್ತಾನ ಆಗಿದೆ. ಬಾಂಗ್ಲಾದೇಶದಲ್ಲಿ ಅವ್ರು ಹೇಳ್ತಾರೆ, ಈಗ ಒಂದು ಸರ್ಕ್ಯುಲರೇ ಹೊಡೆಸ್ಬಿಟ್ಟಿದ್ದಾರೆ. ಅವರು ನಮಾಜ್ ಮಾಡೋ ಟೈಮಲ್ಲಿ ಪೂಜೆ ಗಂಟೆ ಶಬ್ದನೂ ಕೇಳಂಗಿಲ್ಲಂತೆ. ಅಂದರೆ ಇದು 2ನೇ ಹಂತ 3ನೇ ಹಂತದ ಕೆಲಸ. ಅವರಲ್ಲಿ ನನಗ ಸಮಯ ಇದಲ್ಲ, ದಾರುಲ್ ಅರಬ್, ದಾರುಲ್ ಇಸ್ಲಾಂ ಅಂತ 2 ವಿಭಜನೆ ಮಾಡ್ತಾರೆ. ಎಲ್ಲಿ ಮುಸಲ್ಮಾನರು ಇರ್ತಾರೆ, ಹಿಂದೂಗಳು ಬಹುಸಂಖ್ಯಾತರಾಗಿರ್ತಾರೆ, ಅದನ್ನು ದಾರುಲ್ ಅರಬ್ ಅಂತ ಕರೀತಾರೆ. ಅಲ್ಲಿ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಮುಸಲ್ಮಾನರು ಬಹುಸಂಖ್ಯಾತರಾದ ಕಡೆಗಳಲ್ಲಿ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀತಾರೆ, ಅದರ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಮುಸ್ಲಿಂ ಆಳ್ವಿಕೆ, ಮುಸ್ಲಿಂ ಬಹುಸಂಖ್ಯಾತರಾಗಿರೋ ಕಡೆಗೆ ಕಾಫಿರರನ್ನು ಮುಗಿಸೋದೇ ಅವ್ರ ತಂತ್ರಗಾರಿಕೆ ಆಗಿರುತ್ತೆ. ಪೂರ್ತಿ ಸ್ಟ್ರಾಟಜಿ, ಓಪನ್ ಸ್ಟ್ರಾಟಜಿ. ಈಗ ಸೀಕ್ರೆಟು, ಆವಾಗ ಓಪನ್ನು. ಹಾಗಾಗಿ ಇದನ್ನು ಸೀರಿಯಸ್ಸಾಗಿ ಪ್ರತಿಯೊಬ್ಬನೂ ಅರ್ಥ ಮಾಡ್ಕೊಳ್ಳದೇ ಇದ್ದರೆ, ಅರ್ಥೈಸುವಂಥ ಕೆಲಸ ಮಾಡದೇ ಇದ್ದರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಈಗೇನು ಓಪನ್ ಚಾಲೆಂಜ್ ಹಾಕಿದಾರಲ್ಲ, ಅದು ಭಾರತದ ಮೇಲಿನ ಯುದ್ಧ, ಭಾರತದ ಸನಾತನ ಧರ್ಮದ ಮೇಲಿನ ಯುದ್ಧ. ನಾವು ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸಬೇಕು. ಯುದ್ಧವನ್ನು ಬೇಡ್ಕೊಳ್ಳೋದ್ರಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ನಾವು
ಯುದ್ಧವನ್ನು ಕತ್ತಿಯನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು. ಆ ರೀತಿ ಎದುರಿಸಿದರೆ ಮಾತ್ರ ನಮಗೆ ಉಳಿಗಾಲ ಅನ್ನೋದನ್ನು ಹೇಳಕ್ಕೆ ಬಯಸ್ತೇನೆ. ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ.